ಈ ಒಂದು ಪ್ಲೇಸ್ ಇರುವಂಥದ್ದು ಬೆಳ್ತಂಗಡಿಯಿಂದ ಸರಿಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಕಲ್ಲುಗುಡ್ಡೆ ಎಂಬಲ್ಲಿ ಈ ಪ್ಲೇಸ್ ಇದೆ. ಇದು ಒಂದು ಟ್ರೀ ಪಾರ್ಕ್ ಆಗಿದೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಓಪನ್ ಇರುತ್ತೆ. ನಂತರ 2ರಿಂದ ಸಂಜೆ 6ರವರೆಗೆ ಓಪನ್ ಇರುತ್ತೆ. ಇವಾಗ ಮಂಗಳವಾರ ರಜೆ ಇದೆ. ಪಾರ್ಕ್ ಒಳಗೆ ಹೋಗಬೇಕಾದ್ರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನಾವು ತೋರಿಸಬೇಕಾಗಿರುತ್ತೆ. ಪಾರ್ಕ್ ಒಳಗಡೆ ನಾವು ಈ ರೀತಿಯ ಬ್ಯಾನರನ್ನು ಕೂಡ ನಾವು ನೋಡಬಹುದು. ಪಾರ್ಕ್ ಒಳಗಡೆ ಎಂಟ್ರಿ ಕೊಟ್ಟು ಮುಂದೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ನಿಮಗೆ ಪಾರ್ಕ್ನ ಮಧ್ಯದಲ್ಲಿ ಈ ರೀತಿಯ ಒಂದು ಸ್ಟ್ಯಾಚು ಸಿಗುತ್ತೆ. ಈ ಸ್ಟ್ಯಾಚು ಪರಿಸರ ಉಳಿಸಿ ಎನ್ನುವಂತಹ ಒಂದು ಧ್ಯೇಯವನ್ನು ಕೂಡ ಸಾರುವಂತಹ ಸ್ಟ್ಯಾಚು ಆಗಿದೆ. ಬೇರೆ ಬೇರೆ ಜಾತಿ ಗಿಡಗಳನ್ನು ಕೂಡ ನೀವು ಈ ಪಾರ್ಕ್ನ ಒಳಗೆ ನೋಡಬಹುದಾಗಿದೆ. ಈಗ ಬೇಸಿಗೆ ಆದ್ದರಿಂದ ನಿಮಗೆ ಗಿಡಗಳೆಲ್ಲ ಅಷ್ಟು ಹಸಿರಾಗಿ ಕಾಣಿಸ್ತಾ ಇಲ್ಲ. ನೀವು ಖಂಡಿತವಾಗ್ಲೂ ಕೂಡ ಮಳೆಗಾಲಕ್ಕೆ ಈ ಪಾರ್ಕಿಗೆ ವಿಸಿಟ್ ಕೊಟ್ಟರೆ ನಿಮಗೆ ಹಸಿರಾದಂತಹ ವಾತಾವರಣ, ನಿಮ್ಮ ಮನಸ್ಸಿಗೂ ಕೂಡ ಮುದವನ್ನು ನೀಡುವಂತಹ ವಾತಾವರಣ ಈ ಪಾರ್ಕ್ನಲ್ಲಿ ಖಂಡಿತವಾಗ್ಲೂ ಕೂಡ ಸಿಗಬಹುದಾಗಿದೆ. ಅಷ್ಟೇನು ದೊಡ್ಡ ಮಟ್ಟದ ಪಾರ್ಕ್ ಏನೂ ಅಲ್ಲ, ಯಾಕೆಂದರೆ ಈಗಾಗಲೇ ಸ್ವಲ್ಪ ಡೆವಲಪ್ ಆಗ್ತಿದೆ ಪಾರ್ಕ್. ಅಷ್ಟೇ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಇಲ್ಲಿ ರೂಲ್ಸ್ ಆಫ್ ದಿ ಪಾರ್ಕ್ ಅಂದರೆ ಪಾರ್ಕ್ನ ನಿಯಮಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಏನೆಲ್ಲ ಪಾರ್ಕ್ನೊಳಗೆ ತಗೊಂಡು ಹೋಗ್ಬೋದು, ಏನೆಲ್ಲ ಇಲ್ಲ ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಈಗಾಗಲೇ ಡೆವಲಪ್ ಆಗ್ತಿರುವಂತಹ ಪಾರ್ಕ್ ಈ ರೀತಿಯ ಮಾರ್ಗಗಳು ಕೂಡ ಅಂದರೆ ಪಾರ್ಕ್ ಒಳಗೆ ನಡೆದುಕೊಂಡು ಹೋಗ್ಲಿಕ್ಕೆ ಸಿಗ್ತದೆ. ನಿಮಗೆ ಅಕ್ಕಪಕ್ಕದಲ್ಲಿ ಹಲವಾರು ಜಾತಿಯ ಮರಗಳು ಸಿಗ್ತದೆ. ಅಂದರೆ ಯಥೇಚ್ಛವಾಗಿ ಇಲ್ಲಿ ಬಿದಿರು ಕಾಣಲಿಕ್ಕೆ ನಿಮಗೆ ಸಿಗುವಂಥದ್ದು. ಹಾಗೆ ಇಲ್ಲಿ ಪಾರ್ಕ್ನಲ್ಲಿ ಹಲವಾರು ಕಡೆ ಕೆಲವು ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಅಂದರೆ ಕೆಲವು ಪ್ರಾಣಿಗಳ ಬಗ್ಗೆ ಆಗಿರ್ಬೋದು, ಪಕ್ಷಿಗಳ ಬಗ್ಗೆ ಆಗಿರ್ಬೋದು, ಮರಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡುವಂತಹ ಪೋಸ್ಟರ್ಗಳನ್ನು ಕೂಡ ಹಾಕಿದ್ದಾರೆ. ಒಂದು ಲೆವೆಲ್ಗೆ ಈ ಪಾರ್ಕ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂದರೆ ವಿಸಿಟರ್ಸ್ ಹೇಗೆ ಅಂದರೆ ಮಕ್ಕಳೆಲ್ಲ ಜಾಸ್ತಿ ಈ ಪಾರ್ಕಿಗೆ ವಿಸಿಟ್ ಮಾಡ್ತಾರೆ. ಅಂದರೆ ಇಲ್ಲಿ ಆಟ ಆಡಲಿಕ್ಕೆ ಜಾರುಬಂಡಿ ಆಗಿರ್ಬೋದು, ವಿಡಿಯೋದ ಕೊನೆಯಲ್ಲಿದೆ ಜಾರುಬಂಡಿ ಆಗಿರ್ಬೋದು, ಹಲವಾರು ರೀತಿಯ ಆಟದ ಸಾಮಗ್ರಿಗಳು ಕೂಡ ಈ ಪಾರ್ಕ್ನಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಮತ್ತು ಈಗಾಗಲೇ ಒಂದು ಡೆವಲಪ್ ಆಗ್ತಿರುವಂಥ ಪಾರ್ಕ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಕೆಲವು ಸಣ್ಣ ಪುಟ್ಟ ಶಾರ್ಟ್ ಫಿಲ್ಮ್ಗಳ ಶೂಟಿಂಗ್ ಕೂಡ ಈ ಪಾರ್ಕ್ನಲ್ಲಿ ನಡೆದಿದೆ ಈಗಾಗಲೇ. ಹಾಗೆ ಕೆಲವು ಶೂಟಿಂಗ್ಗಳು ಕೂಡ ವಾರದಲ್ಲಿ ನಡೀತಾ ಇರ್ತದೆ. ಅಂದರೆ ಸಣ್ಣ ಪುಟ್ಟ ಶೂಟಿಂಗ್ಗಳನ್ನು ಕೂಡ ನಡೀತಾ ಇರ್ತದೆ, ಅಂದರೆ ಗ್ರೀನ್ ಎನ್ವೈರ್ನಮೆಂಟ್ ಇರುವ ಕಾರಣ. ಹಾಗೆ ಇಲ್ಲಿ ನಿಮಗೆ ಒಂದು ಸಣ್ಣದಾದ ಸ್ಟೇಜನ್ನು ಕೂಡ ಗಮನಿಸ್ಬೋದು. ಇದು ಒಂದು ಗ್ಯಾಲರಿ ಎಲ್ಲ ಬಂದು ಒಂದು ಸ್ಟೇಜ್ ಕೂಡ ಇಲ್ಲಿ ಪಾರ್ಕಲ್ಲಿ ಇದೆ. ಹಾಗೆ ಈ ವಿಡಿಯೋದ ಕೊನೆಯಲ್ಲಿ ನೀವು ನೋಡ್ಬೋದು, ಈ ಒಂದು ಪಾರ್ಕ್ನಲ್ಲಿ ಸಣ್ಣ ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇಕಾದಂತಹ ಜಾರುಬಂಡಿ ಆಗಿರ್ಬೋದು, ವಿವಿಧ ಒಂದು ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಈ ಪಾರ್ಕ್ನಲ್ಲಿ ಇರುವಂಥದ್ದು.